ಹಾಯ್ ಫ್ರೆಂಡ್ಸ್, ಕುಲ್ಫಿ ಯಾರಿಗಿಷ್ಟಿಲ್ಲ ಹೇಳಿ. ಮಾರ್ಕೆಟಲ್ಲಿ ಸಿಗೋ ಕುಲ್ಫಿ ಎಷ್ಟು ಒಂಥರ ಟೇಸ್ಟಿಯಾಗಿರ್ತದೆ. ಆ ಕುಲ್ಫಿನ ನಾವು ಮನೆಯೊಳಗೆ ಸರಳವಾಗಿ ಮಾಡ್ಬೋದು. ಇದಕ್ಕೆ ನೋಡ್ರಿ, ನಾನು ಯಾವ ಥರದ್ದು ಖೋವಾ ಹಾಕಿಲ್ಲ, ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ, ಮಿಲ್ಕ್ ಪೌಡರ್ ಕೂಡ ಹಾಕಿಲ್ಲ. ಕುಲ್ಫಿ ಮೌಲ್ಡ್ ಇಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕುಲ್ಫಿದು ಮೌಲ್ಡ್ ಇಲ್ಲದೇ ನಾವು ಆರಾಮವಾಗಿ ಈ ರೀತಿ ಕುಲ್ಫಿನ ಸರಳವಾಗಿ ಈಸಿಯಾಗಿ ಮಾಡ್ಬೋದು. ಮೂರೇ ಸಾಮಗ್ರಿಯನ್ನು ಉಪಯೋಗಿಸಿ ಇವತ್ತು ನಾವು ಈ ಮಾರ್ಕೆಟಲ್ಲಿ ಸಿಗೋ ಮ್ಯಾಂಗೋ ಕುಲ್ಫಿ ಮಾಡೋಣ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಇವಾಗ ಅರ್ಧ ಲೀಟ್ರ್ ಹಾಲಿಂದು ನಾನು ಮೆಜರ್ಮೆಂಟ್ ಒಳಗೆ ಹೇಳಲಿಕ್ಕತ್ತೀನಿ. ಇದು ಅರ್ಧ ಲೀಟ್ರು ಫುಲ್ ಕ್ರೀಮ್ ಇರೋ ಹಾಲು, ಅಂದ್ರೆ ಗಟ್ಟಿ ಹಾಲು. ನೀವು ಯಾವುದೂ ತೊಗೊಳ್ರಿ, ಮನೆಗೆ ಯಾವ ಹಾಲು ಇರ್ತದೆ ಆ ಹಾಲಿಂದ ತೊಗೋಬೋದು. ಇದನ್ನು ನಾವು ಕುದಿಲಿಕ್ಕಿಡೋಣ. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಈ ಹಾಲನ್ನು ಕುದಿಸ್ಕೋತಿರ್ಬೇಕು. ಈ ಹಾಲು ಕುದ್ದು ಸ್ವಲ್ಪ ಈ ಕ್ವಾಂಟಿಟಿ ಏನದ ಅರ್ಧ ಆಗಬೇಕು, ಅಲ್ಲಿವರೆಗೂ ಕುದಿಸೋಣ. ಗಟ್ಟಿ ಹಾಲಿದ್ರೆ ಏನಾಗ್ತದೆ, ಬೇಗ ಕುದ್ದು ಬೇಗನೆ ಸ್ವಲ್ಪ ಗಟ್ಟಿ ಕೆನೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಅರ್ಧ ಬಟ್ಲು ಹಾಲು, ಮನೆಯಾಗಿರೋ ಹಾಲು ತೊಗೊಂಡಿನಿ. ಆ ಹಾಲಿಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೀನಿ. ನೀವು ಕಾರ್ನ್ಫ್ಲೋರ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಿದರೂ ಬರ್ತದೆ, ಬಿಟ್ಟರೂ ಬರ್ತದೆ. ಅದರಿಂದ ಏನು ಅಷ್ಟು ಡಿಫ್ರೆನ್ಸ್ ಬರೋದಿಲ್ಲ. ಆಮೇಲೆ 1 ಟೇಬಲ್ ಸ್ಪೂನು ಬೆಚ್ಚಗಿರೋ ಹಾಲೊಳಗೆ ನಾನು ಒಂದು ಸ್ವಲ್ಪ ಕೇಸರಿ ಎಸಳನ್ನು ಹಾಕೀನಿ. ಯಾಕಂದರೆ ಇದು ಮ್ಯಾಂಗೋ ಕೇಸರ್ ಕುಲ್ಫಿ ಅದೇ, ಅದಕ್ಕೆ ನೀವು ಕೇಸರ ಹಾಕದೇ ಇರ್ಬೋದು. ಇವಾಗ ಹಾಲು ನೋಡಿರಿ ಎಷ್ಟು ಚಂದ ಕುದಿಲಿಕ್ಕತ್ತದ. ಇದನ್ನು ಕಂಟಿನ್ಯೂ ಕೈ ಆಡಿಸ್ಕೋತಿರ್ರಿ. ಆಮೇಲೆ ಸೈಡಿಗೆ ಏನು ಕೆನೆ ಬರ್ತಿರ್ತದೆ, ಆ ಕೆನಿನ ನಾವು ಇದೇ ಹಾಲೊಳಗೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಚಲೋ ಹಾಲು ಕುದ್ದು ಒಂದು ಅರ್ಧದಷ್ಟು ಆಗ್ಯದ. ಅದಕ್ಕೆ ನಾವು ಕಲಿಸಿಟ್ಟಿರೋ ಕಾರ್ನ್ಫ್ಲೋರ್ ಹಾಕೋಣ. ಇವಾಗ ಹಾಕಿ ಒಂದು 2-3 ನಿಮಿಷಕ್ಕೆ ಇದು ತಾನೇ ಗಟ್ಟಿ ಆಗ್ತದೆ. ಯಾಕಂದರೆ ಈ ಕಾರ್ನ್ಫ್ಲೋರ್ ಏನಿದೆ ಇದನ್ನು ಒಳ್ಳೆ ಬೈಂಡಿಂಗ್ ಆಗಿ ಮಾಡಿ ಇದು ಥಿಕ್ನೆಸ್ ಕೊಡ್ತದೆ. ಈಗ ನೋಡಿರಿ, ಒಂದು 2-3 ನಿಮಿಷಕ್ಕೆ ಎಷ್ಟು ಚಂದ ಗಟ್ಟಿಯಾಗಿ ಆಯಿತು. ಇವಾಗ ಇದಕ್ಕೆ ನಾವು ಕೇಸರಲ್ಲಿ ಕಲಸಿರೋ ಹಾಲು ಹಾಕೋಣ. ಇದನ್ನು ಸ್ವಲ್ಪ ಒಂದು ನಿಮಿಷ ಹೀಗೆ ಕುದಿಸ್ಕೋತಿರ್ರಿ. ಈ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಚೆಂದ ಕುದಿಸ್ಬೇಕು. ಸೈಡಿಗೆ ಹತ್ತಿರೋ ಕೆನಿನ ಈ ಹಾಲೊಳಗೆ ಸೇರಿಸಿ ಕುದಿಸ್ಬೇಕು. ಯಾಕಂದರೆ ಕೆನೆ ಹಾಕಿ ಕುದಿಸಿರೋದ್ರಿಂದ ಖವಾದ್ದು ಟೇಸ್ಟ್ ತಾನಾಗೆ ಬರ್ತದೆ. ಈಗ ನಾನು 2 ಮಾವಿನ ಹಣ್ಣು, ಒಳ್ಳೆ ಕೆಂಪಗಿರೋ ಸಿಹಿಯಾಗಿರೋ ಮಾವಿನ ಹಣ್ಣನ್ನು ತೊಗೊಂಡು ಅದರದ್ದು ಸಿಪ್ಪೆ ತೆಗೆದು ಈ ರೀತಿ ಪೀಸಸ್ ಮಾಡ್ಕೊಳ್ರಿ. ಈ ಅರ್ಧ ಲೀಟರಿಗೆ 2 ಮಾವಿನ ಹಣ್ಣು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತದೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕಿ ನಾವು ಇದು ಹಾಲನ್ನು ಕುದಿಸಿದ್ವಲ್ಲ ಅದು ಪೂರ್ತಿ ತಣ್ಣಗಾಗಿರಬೇಕು. ಈ ತಣ್ಣಗಾಗಿರೋ ಕುದಿಸಿರೋ ಹಾಲು ಮತ್ತು ಮಾವಿನ ಹಣ್ಣು ಒಟ್ಟಿಗೆ ಮಿಕ್ಸರ್ ಒಳಗೆ ಚೆಂದ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಯಾವುದೇ ಕಲರ್ ಆಯಿತು ಇಸೆನ್ಸ್ ಆಯಿತು ಹಾಕಿಲ್ಲ. ನೋಡಿರಿ, ಈ ಕನ್ಸಿಸ್ಟೆನ್ಸಿ ನಮಗೆ ಬರಬೇಕು. ಈ ರೀತಿ ಕುಲ್ಫಿ ಮೌಲ್ಡು ಸಿಗ್ತದೆ. ಒಂದು ವೇಳೆ ಮೌಲ್ಡ್ ಇರಲಿಲ್ಲ ಅಂದ್ರೆ ಮನೆಯೊಳಗೆ ಈ ರೀತಿ ಡಬ್ಬಿಗಳಿರ್ತಾವೆ ಸ್ಟೀಲಿಂದು ಅಥವಾ ಪ್ಲ್ಯಾಸ್ಟಿಕ್, ಯಾವುದು ತೊಗೊಳ್ರಿ. ಮೇಲೆ ಕೆಳಗೆ ಸೇಮ್ ಸೈಜ್ ಇರಬೇಕು. ಅಂದ್ರೆ ಕೆಳಗಡೆ ಸ್ವಲ್ಪ ಅಗಲ ಇದ್ದು ಮೇಲೆ ಅಗಲ ಕಡಿಮೆ ಇದ್ದರೆ ಕುಲ್ಫಿ ಮಾಡಲಿಕ್ಕೆ ಅದು ಆಮೇಲೆ ಕುಲ್ಫಿನ ತೆಗಿಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಮನೆಯೊಳಗಿರೋ ಪ್ಲಾಸ್ಟಿಕ್ಕು ಅಥವಾ ಸ್ಟೀಲ್ದು ಸಣ್ಣ ಸಣ್ಣ ಡಬ್ಬಿಗಳಿರ್ತಾವಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು. ಈಗ ನನ್ನ ಹತ್ರ ಕುಲ್ಫಿ ಮೌಲ್ಡ್ ಅದ ಅಂಥೇಳಿ ಅದ್ರೊಳಗೂ ನಾನು ನಿಮಗೆ ತೋರಿಸ್ಲಿಕ್ಕತ್ತೀನಿ. ಆಮೇಲೆ ಈ ರೀತಿ ಕಟ್ಟಿಗೆದು ಕುಲ್ಫಿ ಸ್ಟಿಕ್ಸ್ ಸಿಗ್ತದೆ. ನನ್ನ ಹತ್ರ ಪ್ಲ್ಯಾಸ್ಟಿಕ್ ಸ್ಟಿಕ್ ಅದ, ಅದು ಯೂಸ್ ಮಾಡ್ಲಿಕ್ಕತ್ತೀನಿ. ಸ್ವಲ್ಪ ತುದಿನ ನೀವು ಬೆಂಟ್ ಮಾಡಿ ಅದ್ರೊಳಗೆ ಈ ರೀತಿ ಸಿಗಿಸ್ಬೇಕು. ಇವಾಗ ನೋಡಿರಿ, ಈ ರೀತಿ ಈಗ ನಾನು ನಾವು ಮನೆಯಲ್ಲಿ ಮಾಡಿರೋ ಡಬ್ಬಕ್ಕೆ 4 ಸ್ಟಿಕ್ ತೊಗೊಂಡಿನಿ. ಭಾಳ ಸಣ್ಣ ಡಬ್ಬಿ ಇದ್ದರೆ ನೀವು 3 ಸ್ಟಿಕ್ ಹಾಕಿ 4 ಭಾಗದಾಗ ಒಂದರ ಅಪೋಸಿಟ್ ಒಂದು ಇಟ್ಟು ಈ ರೀತಿ ಇಡಬೇಕು. ನೋಡಿರಿ, ಇವಾಗ ಇದಕ್ಕೆ ನಾನು ಮುಚ್ಚೋ ಅವಶ್ಯಕತೆ ಇಲ್ಲ. ಈ ಫ್ರೆಶ್ ರ್ಯಾಪ್ ಇರ್ತದಲ್ಲ, ಕ್ಲೀನ್ ರ್ಯಾಪ್, ಅದಕ್ಕೆ ಮೇಲೆ ಸಣ್ಣ ಸಣ್ಣ ಹೋಲ್ ಮಾಡಿ ಆ ಹೋಲ್ಗಳು ಈ ಸ್ಟಿಕ್ಕಿನ ಇದರ್ಲಿಂದ ಕೂಡಿ ಚೆಂದ ಮುಚ್ಚಬೇಕು. ಯಾಕಂದ್ರೆ ಅದ್ರೊಳಗೆ ಗಾಳಿ ಹೋದ್ರೆ ಕ್ರಿಸ್ಟಲ್ ಆಗಿ ಒಂಥರ ಬರ್ಫ್ ಟೈಪ್ ಆಗ್ತದೆ, ಭಾಳ ಹಾರ್ಡ್ ಆಗ್ತದೆ, ಕ್ರೀಮಿನೆಸ್ ಕಡಿಮೆ ಆಗ್ತದೆ. ಅದಕ್ಕೆ ಈ ರೀತಿ ಈ ಕ್ಲೀನ್ ರ್ಯಾಪನ್ನು ಹಾಕಿ ಅದನ್ನು ಕವರ್ ಮಾಡಿರಿ ಚೆಂದ.
ಇವಾಗ ಇದನ್ನು ನಾವು ಫ್ರೀಝರ್ ಒಳಗೆ ಚೆಂದ ಗಟ್ಟಿ ಆಗಲಿಕ್ಕೆ ನಾವು ಇಡಬೇಕು. ಒಂದು 4-5 ತಾಸು ಆತು ಇಟ್ಟು. ಇವಾಗ ಇದನ್ನು ಹೊರಗೆ ತೆಗೆದು ಒಂದು 5 ನಿಮಿಷ ರೂಮ್ ಟೆಂಪ್ರೇಚರಿಗೆ ಇಡೋಣ. ಇವಾಗ ಇದಕ್ಕೆ ಹಾಕಿರೋ ಈ ಪ್ಲಾಸ್ಟಿಕ್ದು ಕ್ಲೀನ್ ರ್ಯಾಪನ್ನು ತೆಗೀರಿ. ಇವಾಗ ನೋಡಿರಿ ಕುಲ್ಫಿದು ಕಲರ್ ಕೂಡ ಎಷ್ಟು ಚೆಂದಾಗಿದೆ. ಇದ್ರಾಗ ಯಾವುದೂ ಖೋವಾ ಹಾಕಿಲ್ಲ ನಾವು, ಮಿಲ್ಕ್ ಮೇಡ್ ಇಲ್ಲ, ಮಿಲ್ಕ್ ಪೌಡರ್ ಇಲ್ಲ, ಏನೂ ಇಲ್ಲ. ಬಹಳ ಮನೆಯಾಗಿರೋ ಸಾಮಾನಿಂದೇ ಮಾಡ್ಲಿಕ್ಕತ್ತೀವಿ. ಈ ಒಂದು ಗ್ಲಾಸ್ ಒಳಗೆ ನೀರು ತೊಗೊಂಡು ಅದ್ರೊಳಗೆ ಡಿಪ್ ಮಾಡೋಣ. ಇದನ್ನು ಈ ರೀತಿ ಡಿಪ್ ಮಾಡಿದರೆ ಸೈಡಿಗೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬಂದು ಈ ರೀತಿ ನಾವು ಕುಲ್ಫಿನ ಆರಾಮವಾಗಿ ತೆಗಿಬೋದು. ನೋಡಿರಿ ಎಷ್ಟು ಕ್ಲೀನಾಗಿ ಬಂದಿದೆ. ಅದೇ ರೀತಿ ಒಂದು ವೇಳೆ ನೀರು ಬೇಡ ಅಂದರೆ ಈ ನಮ್ಮ 2 ಅಂಗೈಯಲ್ಲಿ ಈ ರೀತಿ ತಿಕ್ಕಬೇಕು. 1 ನಿಮಿಷ ತಿಕ್ಕಿದ ಮೇಲೆ ಸ್ವಲ್ಪ ಟ್ರೈ ಮಾಡಿದರೆ ಸಾಕು. ಎಷ್ಟು ಚೆನ್ನಾಗಿ ಈ ನಮ್ಮ ಕುಲ್ಫಿ ಏಕ್ದಮ್ ಮಾರ್ಕೆಟ್ ಸ್ಟೈಲ್ ಒಳಗೆ ಹೇಗೆ ಸಿಗ್ತದೋ ಅದೇ ರೀತಿ ಇದು ಕುಲ್ಫಿ ರೆಡಿಯಾಗಿದೆ. ಯಾವುದೂ ಸಾಮಾನನ್ನು ನಾವು ಜಾಸ್ತಿ ಯೂಸ್ ಮಾಡಿಲ್ಲ, ಇರೋ ಸಾಮಗ್ರಿಯಲ್ಲೇ ಮಾಡೀವಿ. ಇವಾಗ ನೋಡಿರಿ ಇದ್ರ ಮೇಲೆ ಸ್ವಲ್ಪ ನೀವು ಬೇಕಾದರೆ ಈ ಗೋಡಂಬಿ, ಬಾದಾಮು ಮತ್ತು ಪಿಸ್ತಾದು ಪೌಡರನ್ನು ನೀವು ಉದುರಿಸ್ಕೋಬಹುದು. ಇವಾಗ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿರೋ ಈ ಕುಲ್ಫಿನ ಯಾವ ರೀತಿ ನಾವು ಡಿಮೌಲ್ಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವಾಗ ಈ ಡಬ್ಬಿಯಲ್ಲಿ ನಾವು ಮಾಡಿದ್ವಿ, ಆ ಡಬ್ಬಿನೂ ಕೂಡ ಇದೇ ರೀತಿ ನಾವು ನೀರಿನೊಳಗೆ 1 ನಿಮಿಷ ಡಿಪ್ ಮಾಡೋಣ. ಸ್ವಲ್ಪ ಸ್ಲೋ ಆಗಿ ನೀವು ಆ ಸ್ಟಿಕ್ಕನ್ನು ಹಿಡಿದು ಅಳ್ಳಾಡಿಸಿದ್ರೆ ಸಾಕು, ಅದು ತಾನಾಗೇ ಲೂಸಾಗಿ ಚಲೋ ಹೊರಗಡೆ ಬರ್ತದೆ. ಇವಾಗ ಎಷ್ಟು ಚಂದ ಈ ನಮ್ಮ ಕುಲ್ಫಿ ರೆಡಿಯಾಗಿದೆ. ಯಾವ ಮೌಲ್ಡ್ ಇಲ್ಲದೇ ಈ ರೀತಿ ನಾವು ಪರ್ಫೆಕ್ಟ್ ಕುಲ್ಫಿ ಮಾಡೀವಿ. ನೋಡಿರಿ ಈ ರೀತಿ ಕಟ್ ಮಾಡಿಬಿಟ್ರೆ ಸಾಕು, ಈ ನಮ್ಮ ವಿದೌಟ್ ಮೌಲ್ಡ್ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ. ಇವಾಗ ನೀವು ಸರ್ವ್ ಮಾಡುವಾಗ ಇದ್ರ ಮೇಲೆ ಬೇಕಾದರೆ ನೀವು ಮ್ಯಾಂಗೋ ಪಲ್ಪ್ ಹಾಕಿ, ಇಲ್ಲ ಡ್ರೈ ಫ್ರೂಟ್ಸ್, ನಾನು ಬಾದಾಮ್ ಮತ್ತು ಪಿಸ್ತಾನ ಹಾಕಿದ್ದೀನಿ. ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ. ಥ್ಯಾಂಕ್ ಯು.